ಡಿಸೆಂಬರ್ 13ರಂದು ಬಸವರಾಜ ಹೊರಟ್ಟಿ ಅವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ. ಸತತವಾಗಿ 8 ಬಾರಿ ಪಶ್ಚಿಮ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆಯಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ವಿಶ್ವ ದಾಖಲೆ ನಿರ್ಮಿಸಿ 45 ವರ್ಷ ಪೂರೈಸಿದ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಅವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಡಿಸೆಂಬರ್ 13ರಂದು ನಡೆಯಲಿದೆ ಎಂದು ರವಿ ದಂಡಿನ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಉಮೇಶ ಹಿರೇಮಠ, ಎಂ. ಕೆ. ಲಮಾಣಿ, ಎಸ್. ಪಾಟೀಲ, ಬೂದಪ್ಪ ಅಂಗಡಿ, ಬಿ. ಕೆ. ನಿಂಬನಗೌಡ್ರ, ಗಿರೀಶ ನರಗುಂದ ಉಪಸ್ಥಿತರಿದ್ದರು. ಇವತ್ತು ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಅವರು ಸುದೀರ್ಘವಾಗಿ 45 ವರ್ಷಗಳ ಕಾಲ ಒಂದೇ ವಿಧಾನ ಪರಿಷತ್ತು, ಒಂದೇ ಚುನಾವಣೆ, ಒಂದೇ ಕ್ಷೇತ್ರದಿಂದ ಸುದೀರ್ಘವಾಗಿ 8 ಬಾರಿ ಅವರು ಶಿಕ್ಷಕರ ಕ್ಷೇತ್ರದಿಂದ ಆರಿಸಿಕೊಂತ ಬಂದಿದ್ದಾರೆ. ಎಲ್ಲ ಶಿಕ್ಷಕರು, ಅನೇಕ ಸಂಘ ಸಂಸ್ಥೆಗಳು ಇವತ್ತು ಗದಗ ಜಿಲ್ಲೆ ಆಗಿರ್ಬೋದು, ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಆಗಿರ್ಬೋದು, ಕಾರವಾರ ಜಿಲ್ಲೆ ಆಗಿರ್ಬೋದು, ಹಾವೇರಿ ಜಿಲ್ಲೆ ಆಗಿರ್ಬೋದು, ಈ ಎಲ್ಲ ಜಿಲ್ಲೆಗಳ ಮತದಾರರು, ಶಿಕ್ಷಕರು, ಸಂಘ ಸಂಸ್ಥೆಯವರು ಅನೇಕರು, ಅದರ ಜೊತೆಗೆ ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರ ಬಗ್ಗೆ ಅಭಿಮಾನಿ ಇರುವಂಥವರು, ಹಾಗೂ ಬೇರೆ ಬೇರೆ ಸಂಘಟನೆಯಿಂದ ಹಾಗೂ ರಾಜಕೀಯ ವ್ಯಕ್ತಿಗಳು ಪಕ್ಷಾತೀತವಾಗಿ, ಅದು ಕೇವಲ ಭಾರತೀಯ ಜನತಾ ಪಕ್ಷ ಅಲ್ಲ, ಕಾಂಗ್ರೆಸ್ ಅಲ್ಲ, JDS ಎಲ್ಲ ಪಕ್ಷದವರು ಸೇರಿ ಪಕ್ಷಾತೀತವಾದಂಥ ಒಂದು ಅಭೂತಪೂರ್ವಂಥ ಕಾರ್ಯಕ್ರಮ. ಯಾಕಂದರೆ ಹೊರಟ್ಟಿ ಅವರು ಅವರ ರಾಜಕೀಯ ಜೀವನದಲ್ಲಿ ಅಜಾತ ಶತ್ರು ಅನ್ನಿಸ್ಕೊಂಡಂಥವ್ರು. ಇವತ್ತು ಎಲ್ಲ ಅನೇಕ ಜನ ಭಾಳಷ್ಟು ಮುಖ್ಯಮಂತ್ರಿಗಳ ಜೊತೆಗೆ ಅವರು ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಂಥವ್ರು. ಅವ್ರು ಸುದೀರ್ಘ ಅವಧಿಯಲ್ಲಿ ಯಾರ್ಯಾರು ಮುಖ್ಯಮಂತ್ರಿಗಳಾಗ್ತಾರೋ ಅವರಿಗೆ ಅನ್ಯೋನ್ಯತೆ ಸಂಬಂಧವನ್ನು ಇಟ್ಕೊಂಡು ಅವರು ರಾಜಕಾರಣ ಮಾಡಿದಂಥವ್ರು. ಅವರು ರಾಜಕಾರಣಕ್ಕಾಗಿ ರಾಜಕಾರಣ ಮಾಡಿದಂಥವರಲ್ಲ, ಶಿಕ್ಷಕರ ಅಭಿವೃದ್ಧಿಗಾಗಿ, ಶಿಕ್ಷಕರ ಸಮಸ್ಯೆಗಳಿಗಾಗಿ, ಶಿಕ್ಷಣ ಸಂಸ್ಥೆಗಳ ಶ್ರೇಯೋಭಿವೃದ್ಧಿಗಾಗಿ ಅವರ ಜೀವನದುದ್ದಕ್ಕೂ ಕೆಲಸ ಮಾಡಿಕೊಂಡು ಬಂದಂಥ ಒಬ್ಬ ಅಪರೂಪದ ರಾಜಕಾರಣಿ. ಅಂಥ ಒಬ್ಬ ರಾಜಕಾರಣಿ ಇವತ್ತು ಇಡೀ ವಿಶ್ವದಲ್ಲಿ ದಾಖಲೆ ಆಗಿದೆ. 8 ಬಾರಿ ಸತತವಾಗಿ ಗೆದ್ದು ಬಂದಿದ್ದಾರೆ. ಮತ್ತು ಅವರ ಗೆಲುವಿನಲ್ಲಿಯೂ ಸಹಿತ ಎಲ್ಲರೂ ಸಹಿತ ಇವತ್ತು ಅನೇಕ ಸಂದರ್ಭಗಳಲ್ಲಿ ಪಕ್ಷಾತೀತವಾಗಿ ಅನೇಕ ಜನ ಅವ್ರಿಗೆ ಬೆಂಬಲವನ್ನು ಕೊಟ್ಟದ್ದಂಥ ಉದಾಹರಣೆಗಳನ್ನು ನಾವು ನೋಡ್ಬೋದು. ಒಬ್ಬ ಅಂಥ ಧೀಮಂತ ವ್ಯಕ್ತಿಗಳು ಇವತ್ತು ಯಾವುದೇ ಒಂದು ಚುನಾವಣೆ ಮಾಡಿದ್ರೆ ಮರುವರ್ಷನ ಅವರು ಆ ಕ್ಷೇತ್ರದಲ್ಲಿ ಸಾಕಷ್ಟು ನೆಗೆಟಿವ್ ಇದನ್ನು ಇಟ್ಕೊಂಡು ಬಿಡ್ತಾರೆ. ಆದರೆ ಹೊರಟ್ಟಿ ಅವರು ಬಗ್ಗೆ ಯಾವಾಗಲೂ ಸಹಿತ ಶಿಕ್ಷಕರಾದಂಥವರು ಭಾಳಷ್ಟು ಅಭಿಮಾನವನ್ನು ಇಟ್ಕೊಂಡಾರ, ಹಿಂದಿನಿಂದನೂ ಇಟ್ಕೊಂಡಾರ, ಇವತ್ತಿಗೂ ಸಹಿತ ಅವ್ರ ಬಗ್ಗೆ ಅದೇ ಅಭಿಮಾನವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿಗೆ ಗೊತ್ತಿರುತ್ತೆ. ಅವರು ಎಷ್ಟು ಶಿಕ್ಷಕರ ಸಮಸ್ಯೆಗಳಿಗೆ ಯಾವುದೇ ಒಬ್ಬ ಶಿಕ್ಷಕರು ಹೋದರೂ ಸಹಿತ ಅದರಲ್ಲಿ ಭಾಳಷ್ಟು ಜನ ನೋಡ್ತೀರಿ. ಇವತ್ತು ಏನಾದರೂ ಒಂದು ಕೆಲಸ ಮಾಡಿಕೊಡ್ಬೇಕಾದ್ರೆ ಅವ್ರಿಗೆ ಸಾಕಷ್ಟು ಆಶೆ ಆಮಿಷಗಳನ್ನು ಮಾಡಿಕೊಂಡು ಏನೇನು ಕೆಲಸ ಮಾಡಿಕೊಡ್ತಾರೆ. ಯಾವುದೇ ಆಶೆ ಆಮಿಷಗಳಿಗೆ ಒಳಗಾಗದೇ ಶಿಕ್ಷಕರಂದ್ರಪ್ಪ ನಾನು ಬಾಂಧವರು ಅನ್ನುವಂಥ ರೀತಿಯಲ್ಲಿ ಅವರು ತಕ್ಷಣವೇ ಅವ್ರ ಕೆಲಸವನ್ನು ಮಾಡಿಕೊಟ್ಟಂಥ ಸಾವಿರಾರು ಉದಾಹರಣೆಗಳನ್ನು ನಾವು ಕೊಡ್ಬೋದು. ಅದೇ ರೀತಿ ಶಿಕ್ಷಣ ಸಂಸ್ಥೆಯವರಿಗೂ ಸಹಿತ ಅನೇಕ ಸಂದರ್ಭದಲ್ಲಿ ಶಿಕ್ಷಕರಿಗೆ, ಶಿಕ್ಷಣ ಸಂಸ್ಥೆಯವರಿಗೆ ಮಾರ್ಗದರ್ಶನ ಮಾಡಿದಂಥ ಒಬ್ಬ ಏಕೈಕ ವ್ಯಕ್ತಿಗಳಂದ್ರೆ ಬಸವರಾಜ ಹೊರಟ್ಟಿ ಅವರು ನೀವು ನೋಡಿರ್ಬೋದು, ಅನೇಕ ಇಲಾಖೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಲಾ ಮಿನಿಸ್ಟ್ರಾಗಿ ಕೆಲಸವನ್ನು ಮಾಡಿ ಲಾ ಯೂನಿವರ್ಸಿಟಿ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಸ್ವಲ್ಪ ದಿವಸ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು. ನಂತರ ಶಿಕ್ಷಣ ಸಚಿವರಾಗಿ ಭಾಳಷ್ಟು ಕೆಲಸವನ್ನು ಮಾಡಿದಂಥವ್ರು. ಶಿಕ್ಷಣ ಸಚಿವರಾದಾಗ ನೀವು ಅಲ್ಲೇ ಪ್ರೈಮರಿ ಸ್ಕೂಲು, ಯಾವುದೇ ನಮ್ಮ ಪ್ರೌಢ ಮತ್ತು ಪ್ರೈಮರಿ ಶಿಕ್ಷಣ ಸಚಿವರನ್ನ ಅವರು ಈ ಸಚಿವಾಲಯದ ಮುಂದೆ ಮತ್ತು ಅವರು ಏನು ಚೇಂಬರ್ ಇರ್ತೈತಲ್ಲ ಅಲ್ಲಿ ಹೋಗಿ ನೋಡಿದ್ರೆ ಒಂದು ಜಾತ್ರೆ ಇದ್ದಂಗೆ ಇರ್ತಿತ್ತು. ಯಾವುದೇ ಶಿಕ್ಷಣ ಸಚಿವರಾದ್ರೆ ಅವು ಟ್ರಾನ್ಸ್ಫರು, 108 ಸಮಸ್ಯೆಗಳು. ಇವತ್ತು ಅವರು ಸಚಿವರಾದಮೇಲೆ ಅದನ್ನು ಒಂದು ಕೌನ್ಸಿಲಿಂಗ್ ಮಾಡಿ ಇವತ್ತುವರೆಗೂ ಆ ಸಮಸ್ಯೆ ಬಗೆಹರಿದಿದೆ. ಭಾಳಷ್ಟು ಶಿಕ್ಷಕರು ಪಾಠ ಮಾಡೋದ್ಬಿಟ್ಟು ವಿಧಾನಸೌಧದಿಂದ ಸುತ್ತುವರಿದಂಥ ಸಾಕಷ್ಟು ಸಂದರ್ಭಗಳನ್ನು ನೋಡ್ತಿದ್ವಿ. ಅದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಕೊಟ್ಟರು. ಮತ್ತು 95 ಪೂರ್ವದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳು, ಸಾಕಷ್ಟು ಜನ ಶಿಕ್ಷಕರು ಅವ್ರ ಜೀವನ ನಮ್ಮ ಕತೆ ಮುಗಿತಪ್ಪ ಅನ್ನುವಂಥ ರೀತಿಯಲ್ಲಿ ಪರಿತಪಿಸ್ತಿದ್ರು. ಏನಪ್ಪ ಇನ್ನೊಂದು 4-5 ವರ್ಷ ಐತೆ, 10 ವರ್ಷ ಐತೆ, 6 ವರ್ಷ ಐತೆ ಅಂಥೇಳಿ ಶಿಕ್ಷಕರು ಸುಮಾರು 20 ವರ್ಷಗಳ ಕಾಲ ಅವರು ಅನುದಾನ ರಹಿತ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರು. ಅವರೆಲ್ಲರೂ ಸಹಿತ ಅವರಿಗೆ ಒಂದು ಬಾಳಿಗೆ ಬೆಳಕನ್ನು ಕೊಟ್ಟಂಥವ್ರು ಹೊರಟ್ಟಿ ಅವರು. ಅವರೆಲ್ಲ ಇವತ್ತು ನೆನೆಸ್ತಾರೆ, ನಮ್ಮ ಹೊರಟ್ಟಿ ಅವರಿಂದ ನಮ್ಮ ಸಂಸ್ಥೆ
ಅನೇಕ ಸಂಸ್ಥೆಗಳು ಮುಚ್ಚುವಂಥ ಪರಿಸ್ಥಿತಿಯಲ್ಲಿದ್ದು ಆ ಸಂಸ್ಥೆಗಳು ಸಹಿತ ಇವತ್ತು ಅವರು ಅನುದಾನವನ್ನು ಅವರು ಮಂತ್ರಿಗಳಾಗಿ ಅವರೇನು ಸುದೀರ್ಘವಾಗಿ ಹೋರಾಟವನ್ನು ಮಾಡಿದ್ರು ಅನುದಾನವನ್ನು ಕೊಡಬೇಕಂತೇಳಿ ಅವರೇ ಮಂತ್ರಿ ಆದಾಗ ಅವ್ರು ಏನು ಮಾತಾಡಿದ್ರು ಆ ಪ್ರಕಾರ ಆ ಶಿಕ್ಷಣ ಆ ಎಲ್ಲ ಶಾಲೆಗಳಿಗೆ ಅನುದಾನವನ್ನು ಕೊಡಿಸಿದಂಥ ಕೀರ್ತಿ ಅದು ಯಾರ್ಯಾರಿಗೆ ಸಲ್ತಿದ್ರು ಅದು ಬಸವರಾಜ ಹೊರಟ್ಟಿ ಸಾಹೇಬರಿಗೆ ಸಲ್ತೈತಿ. ಆದ್ದರಿಂದ ಅವ್ರ ಬಗ್ಗೆ ಅನೇಕ ಶಿಕ್ಷಣ ಸಂಸ್ಥೆಗಳು ಅಪಾರವಾದಂಥ ಗೌರವವನ್ನು ಇಟ್ಕೊಂಡ್ರು. ಆ ಯಾರೂ ಸಹಿತ ಕರೀದು ಬೇಡ ಅವ್ರ ಕಾರ್ಯಕ್ರಮಕ್ಕೆ. ಹೊರಟ್ಟಿ ಸಾಹೇಬ್ರ ಕಾರ್ಯಕ್ರಮ ಐತಂದ್ರೆ ಸ್ವಯಂ ಎಲ್ಲರೂ ಸ್ವಯಂ ಪ್ರೇರಣೆಯಿಂದ ಇವತ್ತು ನಾವು ಬರ್ತೀವಿ ಅಂತೇಳಿ ನಾವೆಲ್ಲ ಕಡೆ ಶಿಕ್ಷಕರನ್ನು ಭೇಟಿಯಾಗಿ ಸಾಕಷ್ಟು ಸಂಸ್ಥೆಗಳಿಗೆ ಬೆಳಗ್ಗಿಂದ ನಮ್ಮ ಹಿರೇಮಠ ಸರು, ಲಮನ್ ಸರ್, ಎಸ್ ಪಾಟೀಲ್ ಸರು ಮತ್ತು ಅವರೆಲ್ಲ ಬಳಗದವ್ರು ಕೂಡಿಕೊಂಡು ನಾವು ಈಗಾಗಲೇ ಸರ್ಕಾರಿ ಕಾಲೇಜಿಗೆ ಹೋಗಿದ್ವಿ ಮತ್ತು ಪಾರ್ಶ್ವನಾಥ್ ಕಾಲೇಜಿಗೆ ಹೋಗಿದ್ವಿ, ಸ್ಕೂಲು ಕಾಲೇಜಿಗೆ ಹೋಗಿದ್ವಿ. ಈ ರೀತಿ ಒಳಗೆ ಅಂಜುಮನ್ ಸಂಸ್ಥೆಗೆ ಹೋಗಿದ್ವಿ. ಈ ರೀತಿ ಒಳಗೆ ಇನ್ನೂ ಹಲವಾರು ಸಂಸ್ಥೆಗಳಿಗೆ ನಾವು ಎಲ್ಲರಿಗೂ ವಿನಂತಿ ಮಾಡಿ ಬರ್ರಿ ನೀವು 13ನೇ ತಾರೀಕು ಅಂತೇಳಿ ವಿನಂತಿ ಮಾಡಿ ಶಿಕ್ಷಣ ಸಂಸ್ಥೆ ಎಲ್ಲ ಪ್ರಮುಖರಿಗೆ ಮತ್ತು ಎಲ್ಲ ಶಿಕ್ಷಕರಿಗೆ ನಾವು ಎಷ್ಟು ಸಾಧ್ಯ ಆಯಿತು ವೈಯಕ್ತಿಕ ಭೇಟಿ ಆಗ್ತೀವಿ. ಆದ್ದರಿಂದ ಎಲ್ಲರನ್ನೂ ಭೇಟಿ ಆಗೋಕ್ಕೆ ಸಾಧ್ಯ ಆಗುತ್ತೋ ಇಲ್ಲ, ಯಾಕಂದರೆ ಭಾಳಷ್ಟು ಕಡಿಮೆ ಅವಧಿ ಕಾರ್ಯಕ್ರಮ ಇರೋದರಿಂದ ತಮ್ಮ ಮುಖಾಂತರನೂ ಅವ್ರಿಗೆಲ್ಲ ಕಾರ್ಯಕ್ರಮಕ್ಕೆ ಬರಲಿ ಅನ್ನುವಂಥ ವಿನಂತಿಪೂರ್ವಕವಾಗಿ ತಾವು ಸಹಿತ ಹೆಚ್ಚು ಪ್ರಚಾರ ಕೊಟ್ಟು ವಿನಂತಿ ಮಾಡೋ ಸದುದ್ದೇಶದಿಂದ ಇವತ್ತು ನಾವು ತಮ್ಮ ಮುಖಾಂತರ ಎಲ್ಲರಿಗೂ ಬರಬೇಕಂತೇಳಿ ಗದಗಿನ ಗಣ್ಯಮಾನ್ಯರಿಗೆ ಮತ್ತು ಗದಗ ಜಿಲ್ಲೆಯ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಎಲ್ಲ ಶಿಕ್ಷಣ ಸಂಸ್ಥೆಯವರಿಗೆ, ಬೇರೆ ಬೇರೆ ಸಂಘಟನೆ ಪ್ರಮುಖರಿಗೆ ಮತ್ತು ಹೊರಟ್ಟಿ ಸರ್ ಅಭಿಮಾನಿಗಳಿಗೆ ವಿನಂತಿ ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮದಲ್ಲಿ ನಮ್ಗೆ ಉದ್ಘಾಟನೆಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ. ದಿವ್ಯ ಸಾನ್ನಿಧ್ಯವನ್ನು ಇವತ್ತು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಅತ್ಯಂತ ಈ ಧರ್ಮಸ್ಥಳ ಧರ್ಮಾಧಿಕಾರಿಗಳು, ಜನರ ಸಲುವಾಗಿ ರೈತರ ಸಲುವಾಗಿ ಸಾಕಷ್ಟು ಕಾರ್ಯವನ್ನು ಮಾಡಿದಂಥ ವೀರೇಂದ್ರ ಹೆಗಡೆ ಅವರು ಬರ್ತಾ ಇದ್ದಾರೆ. ನಮ್ಮ ಕೇಂದ್ರ ಸಚಿವರಾದಂಥ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರು, ನವೀಕರಣೀಯವಾದ ಇಂಧನ ಸಚಿವರಾದಂಥ ಈ ಭಾಗದ ಧೀಮಂತ ನಾಯಕರಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಬರ್ತಾ ಇದ್ದಾರೆ. ಅದೇ ರೀತಿ ಒಳಗೆ ಉಪಮುಖ್ಯಮಂತ್ರಿಗಳಂಥ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ನಮ್ಮ ಏನು ಈ ಭಾಗದಿಂದ ಎಚ್.ಡಿ. ಕುಮಾರಸ್ವಾಮಿ ಅವರು ಭಾರೀ ಕೈಗಾರಿಕಾ ಮತ್ತು ಉಕ್ಕು ಸಚಿವರು, ಅವರು ಸಹಿತ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥವರು, ಹಾಗೂ ನಮ್ಮ ಈ ಭಾಗದ ಸಂಸದರು ಮತ್ತು ಮಾಜಿ ಮುಖ್ಯಮಂತ್ರಿಗಳಂಥ ಬಸವರಾಜ ಬೊಮ್ಮಾಯಿ ಸಾಹೇಬ್ರವರು, ಖಾದರ್ ಅವರು, ಹಾಗೂ ಹುಬ್ಬಳ್ಳಿ ಧಾರವಾಡ ಉಸ್ತುವಾರಿ ಸಚಿವರಂಥ ಸಂತೋಷ್ ಲಾಡ್ ಅವರು, ಎಚ್.ಕೆ. ಪಾಟೀಲ್ರವರು, ಯಡಿಯೂರಪ್ಪ ಸಾಹೇಬ್ರವರು, ಜಗದೀಶ್ ಶೆಟ್ಟರವರು, ಅನೇಕ ಜನ ಈ ರೀತಿ ಒಳಗೆ ಶಿಕ್ಷಣ ಸಚಿವರು, ಇನ್ನೂ ಅನೇಕ ಜನ ರಾಜ್ಯದ ಅನೇಕ ಮಂತ್ರಿಗಳು, ಮಹೋದಯರು, ಈ ಭಾಗದ ಸಂಸದರು, ಸಚಿವರು, ಶಾಸಕರು, ಅವರೆಲ್ಲರೂ ಸಹಿತ ರಾಜಕೀಯ ವ್ಯಕ್ತಿಗಳು ಅವರೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಿಕ್ಷಕನ ಸಂಘಟನೆಯ ಪ್ರಮುಖರು ಗದಗ ಜಿಲ್ಲೆಗೆ ವಿಶೇಷವಾದಂಥ ಅವ್ರ ಬಗ್ಗೆ ಭಾಳಷ್ಟು ಹೊರಟ್ಟಿಯವರು ಭಾಳಷ್ಟು ಅಭಿಮಾನವನ್ನು ಇಟ್ಕೊಂಡಂಥವ್ರು ಗದಗ ಜಿಲ್ಲೆಯವರು. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇಲ್ಲಿಂದ ಹೋಗೋಣ ಅಂಥೇಳಿ ಇವತ್ತು ತಮ್ಮ ಮುಖಾಂತರ ವಿನಂತಿ ಮಾಡಲು ನಾವೆಲ್ಲ ಬಂದಿದ್ದೇವೆ. ಆದ್ದರಿಂದ ತಾವು ಇದನ್ನು ಹೆಚ್ಚು ಪ್ರಚಾರ ಕೊಟ್ಟು ಹೊರಟ್ಟಿಯವರ ಬಗ್ಗೆ ತಾವು ಸಹಿತ ವಿಶೇಷವಾದಂಥ ಅವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಅಂತ ಒಬ್ಬ ಧೀಮಂತ ವ್ಯಕ್ತಿ ಒಳಗೆ ಒಂದಿಷ್ಟು ಬರೆದು ನೀವು ತಾವು ಸಹಿತ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಅನಿ ಆಗಬೇಕಂತೇಳಿ ವಿನಂತಿ ಮಾಡಿಕೊಂಡು ಲಮಾನಿ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳ್ಬೇಕಂತೇಳಿ ವಿನಂತಿ ಮಾಡ್ತಾಯಿದ್ದೆ. ನಮ್ಮ ಹಿರಿಯರು ಮಾರ್ಗದರ್ಶಕರು ಕನಕದಾಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂಥ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರುವಂಥ ರವಿ ದಂಡೇನಣ್ಣ ಅವರು ಹೇಳಿದಂಗೆ ಉತ್ತರ ಕರ್ನಾಟಕದೊಳಗೆ ಅವರು ಶಿಕ್ಷಣ ಮಂತ್ರಿಗಳಿದ್ದಾಗ ಪದವಿ ಪೂರ್ವ ಮತ್ತು ಪ್ರೌಢಶಾಲೆಗಳು ಹೆಚ್ಚು ಕೊಟ್ಟಿದ್ದರಿಂದ ಇವತ್ತು ಉತ್ತರ ಕರ್ನಾಟಕ ಶೈಕ್ಷಣಿಕವಾಗಿ ಹೆಚ್ಚು ಬಲಗೊಳ್ಳಲಿಕ್ಕೆ ಮತ್ತು ಹೆಚ್ಚು ಮಕ್ಕಳು ಬಡವರ ಮಕ್ಕಳು ಮತ್ತು ಬಹಳಷ್ಟು ಹಳ್ಳಿ ಒಳಗಿದ್ದಂಥ ಹೆಣ್ಣುಮಕ್ಕಳಿಗೆ ಈ ಶಿಕ್ಷಣದ ವ್ಯವಸ್ಥೆ ಕಲ್ಪಿಸೋದಕ್ಕೆ ನಮ್ಮ ಹೊರಟ್ಟಿ ಸಾಹೇಬರು ನೇರವಾಗಿದ್ದು ತಮಗೆಲ್ಲ ಗೊತ್ತಿದೆ. ಈ ಅದ್ಭುತವಾದ ಕಾರ್ಯಕ್ರಮಕ್ಕೆ ಬಹಳಷ್ಟು ಮಂದಿ ಮಹನೀಯರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಬ್ಬ ಧೀಮಂತ ನಾಯಕನಿಗೆ ನಾವು ಗೌರವಿಸುವಂಥ ಹೃದಯ ಸ್ಪರ್ಶಿ ಕಾರ್ಯಕ್ರಮ. ಅದಕ್ಕಾಗಿ ನಮ್ಮ ರವಿಯಣ್ಣ ಅವ್ರು ಹೇಳ್ದಂಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯೊಳಗೆ ಗದಗ ಜಿಲ್ಲೆಯ ಎಲ್ಲ ಬೇರೆ ಬೇರೆ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಶಿಕ್ಷಕ ವೃಂದದವರು ಮತ್ತು ಎಲ್ಲ ಬೇರೆ ಬೇರೆ ಪದವಿ ಪೂರ್ವ ಮತ್ತು ITI ಡಿಪ್ಲೊಮಾ ಮತ್ತು ಹೈಸ್ಕೂಲ್ ವಿಭಾಗದ 2-3 ಸಂಘಟನೆಯವರು ಮತ್ತು ಈ ಇನ್ನಿತರ ಈಗೇನು ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲ
ಆ ಸಂಘದ ಪದಾಧಿಕಾರಿಗಳು, ಆಮೇಲೆ ವಿಶೇಷವಾಗಿ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆ ಎಲ್ಲ ಧೀಮಂತ ಪದಾಧಿಕಾರಿಗಳು, ಆಡಳಿತ ಮಂಡಳಿ ಎಲ್ಲ ಮಹನೀಯರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಮತ್ತು ಈ ವೇದಿಕೆ ಮೇಲೆ ಇರುವಂಥ ಎಲ್ಲ ಮಹನೀಯರ ಪರವಾಗಿ ಗದಗ ಜಿಲ್ಲೆಯ ಸಮಸ್ತ ಶಿಕ್ಷಕ ವೃಂದಕ್ಕೂ, ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ವಿವಿಧ ಸಂಘಟನೆ ಎಲ್ಲ ಬೇರೆ ಬೇರೆ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೂ ಈ 13ನೇ ತಾರೀಕಿನ ಮಹತ್ವಪೂರ್ಣ ಅಭಿನಂದನಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಹೃದಯಪೂರ್ವಕ ವಿನಂತಿಯನ್ನು ಮಾಡ್ಕೊಳ್ತೀನಿ. ಹುಬ್ಬಳ್ಳಿ ನೆಹರು ಮೈದಾನ ಸ್ಥಳ, ಹುಬ್ಬಳ್ಳಿ ನೆಹರು ಮೈದಾನ ಸರಿಯಾಗಿ 4 ಗಂಟೆಗೆ, 2 ಗಂಟೆಗೆ ಮೆರವಣಿಗೆ ಪ್ರಾರಂಭ ಆಗುತ್ತೆ ಅಲ್ಲಿ ಲೆಮಂಟೇನ್ ಸ್ಕೂಲ್ನಿಂದ. 2 ಗಂಟೆಗೆ ಸರಿಯಾಗಿ ಎಲ್ಲ ನಮ್ಮ ಗದಗ ಜಿಲ್ಲೆಯ ಹೆಚ್ಚು ಬಸವರಾಜ ಹೊರಟ್ಟಿ ಸಾಹೇಬರ ಅಭಿಮಾನಿಗಳು, ಅವ್ರ ಹಿತೈಷಿಗಳು ಮತ್ತು ನಮ್ಮ ಶಿಕ್ಷಕ ಸಮುದಾಯ ಒಟ್ಟಾರೆ ಸರ್ಕಾರಿ, ಅರೆ ಸರ್ಕಾರಿ, ಖಾಸಗಿ, ಅನುದಾನಿತ ಮತ್ತು ಅನುದಾನ ರಹಿತ ಇವೇನು ಬೇರೆ ಬೇರೆ ವಿಭಾಗಗಳದಾವು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಎಲ್ಲ ವಿಭಾಗದ ಶಿಕ್ಷಕ ಬಂಧುಗಳು ಹೆಚ್ಚಿನ ಸಂಖ್ಯೆಯೊಳಗೆ ಬಂದು ಇಂಥ ಹೃದಯಸ್ಪರ್ಶಿ ಕಾರ್ಯಕ್ರಮಕ್ಕೆ ಮತ್ತು ಧೀಮಂತ ನಾಯಕರಿಗೆ ಒಂದು ನಮನ ಸಲ್ಲಿಸುವಂಥ, ಒಂದು ಗೌರವ ಸಲ್ಲಿಸುವಂಥ, ಒಂದು ಅಭಿನಂದನೆ ಸಲ್ಲಿಸುವಂಥ ಮಹತ್ವಪೂರ್ಣ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಬರುತ್ತಿರುವುದರಿಂದ ಎಲ್ಲ ಬಾಂಧವರು ಹೆಚ್ಚಿನ ಸಂಖ್ಯೆಯೊಳಗೆ ಗದಗ ಜಿಲ್ಲೆಯಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯೊಳಗೆ ನಮ್ಮ ಶಿಕ್ಷಕ ಬಳಗ ಮತ್ತು ಆಡಳಿತ ಮಂಡಳಿಯವರು ಮತ್ತು ಸರ್ಕಾರಿ ನೌಕರರು ಭಾಗವಹಿಸುವಂತೆ ತಾವು ಒಂದು ಸ್ವಲ್ಪ ಈ ವಿಚಾರವನ್ನು ತಾವು ಪ್ರಸ್ತುತಪಡಿಸಬೇಕೆಂದು ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡಿ ನನ್ನ 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದ.